ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಾಳೆ ಕೇಂದ್ರ ಸರ್ಕಾರ ಮತ್ತು ಸಿಜೆಪಿ ಇಲ್ಲಿ ಮತ್ತೊಂದು ಸುತ್ತಿನ ಸಭೆ ನಡೆಯಲಿದೆ. ಕಾಕ್ರೋಚ್ 3 ಬೇಡಿಕೆ 5 ಸಲಹೆಗಳನ್ನ ಒಪ್ಪುತ್ತಾ ಕೇಂದ್ರ ಸರ್ಕಾರ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಹಾಗಾದ್ರೆ ಆ 3 ಬೇಡಿಕೆಗಳೇನು, ಸಲಹೆಗಳನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ ಕೇಂದ್ರ ಸರ್ಕಾರ? ಸಿಜೆಪಿ ಪ್ರತಿನಿಧಿಗಳ ಜೊತೆಗೆ 2 ಗಂಟೆಗಳ ಕಾಲ ಚರ್ಚೆ ನಡೆದಿದೆ. ನಾಳೆ ಕೇಂದ್ರ ಸರ್ಕಾರ ಮತ್ತು ಸಿಜೆಪಿ ನಡುವೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಯುತ್ತೆ. ಕಾಕ್ರೋಚ್ 3 ಬೇಡಿಕೆ 5 ಸಲಹೆಗಳನ್ನ ಕೇಂದ್ರ ಸರ್ಕಾರ ಒಪ್ಪುತ್ತಾ? ಸಿಜೆಪಿ ಪ್ರತಿನಿಧಿಗಳ ಜೊತೆಗೆ 2 ಗಂಟೆಗಳ ಕಾಲ ಚರ್ಚೆ ನಡೆದಿದೆ. ನಾಳೆವರೆಗೂ ಕೇಂದ್ರ ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿದೆ ಸಿಜೆಪಿ, ಅಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ. ಸೊ ನಾಳೆ ಸಿಜೆಪಿ ಪ್ರತಿನಿಧಿಗಳೊಂದಿಗೆ ಮತ್ತೊಂದು ಸುತ್ತಿನ ಮಾತುಕತೆ ಕೂಡ ನಡೆಯುತ್ತೆ. ಸಿಜೆಪಿ 3 ಪ್ರಮುಖ ಬೇಡಿಕೆಗಳಲ್ಲಿ 2ಕ್ಕೆ ಸಮ್ಮತಿ ಸಿಕ್ಕಿರೋದು. ನಾಳೆ ಮಧ್ಯಾಹ್ನ ಮತ್ತೊಮ್ಮೆ ಸಭೆ ಬಳಿಕ ನಿಲುವು ಮಂಡನೆ ಆಗುತ್ತೆ. ತೀವ್ರ ಕುತೂಹಲ ಮೂಡಿಸಿದೆ ಸರ್ಕಾರದ ನಿರ್ಧಾರ. ಅಂದ್ರೆ ಈಗ ಸಿಜೆಪಿ ಅಂತೂ ಬಹಳ ಸ್ಪಷ್ಟವಾಗಿ ಒಂದು ವಿಚಾರಕ್ಕೆ ಬದ್ಧವಾಗಿ ನಿಂತಿದೆ. ಏನಪ್ಪಾ ಅಂತ ಅಂದ್ರೆ ಅದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಲೇಬೇಕು, ಅಲ್ಲಿವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅನ್ನೋದು ಸಿಜೆಪಿ ಪಾರ್ಟಿ ಹೇಳ್ತಾ ಇರುವಂತ ಮಾತು. ಸೊ ಹಾಗಾಗಿ ಕೇಂದ್ರ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ಅವರನ್ನ ವಜಾ ಮಾಡಿಬಿಡುತ್ತಾ? ವಜಾ ಮಾಡಿದ್ರೆ ಮುಂದೇನು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಅಂತೂ ಇದ್ದೇ ಇದೆ. ಬಟ್ ವಜಾ ಮಾಡೋದಾಗಿದ್ರೆ ಇಷ್ಟೊತ್ತಿಗೆ ಮಾಡಿಬಿಡ್ತಾ ಇದ್ರು. ಇಷ್ಟೆಲ್ಲ ಅವರನ್ನ ಕಾಪಾಡಿಕೊಳ್ಳುವಂತ ಪ್ರಯತ್ನ ಕೇಂದ್ರ ಸರ್ಕಾರ ಮಾಡ್ತಾ ಇರಲಿಲ್ವೇನೋ ಬಹುಶಃ. ಸೊ ಆ ನಿಟ್ಟಿನಲ್ಲಿ ಇದು ದೊಡ್ಡ ಮಟ್ಟದ ಹೋರಾಟ ಅಂತೂ ನಡೀತಾ ಇದೆ. ಸೊ ಹಾಗಾಗಿ ನಾಳೆ ಮತ್ತೊಂದು ಸಭೆ ಇದೆ ಸಿಜೆಪಿ ಮತ್ತು ಬಿಜೆಪಿ ನಡುವೆ. ಸೊ ಹಾಗಾಗಿ ಆ ಸಂದರ್ಭದಲ್ಲಿ JP ನಡ್ಡಾ ಅವರೇ ಇರ್ತಾರೆ, ಜೊತೆಗೆ ಸಿಂಗ್ ಅವರೇ ಇರ್ತಾರೆ. ಸೊ ಹಾಗಾಗಿ ಮತ್ತೆ ಯಾವ ರೀತಿಯಾಗಿ ಮಾತುಕತೆ ನಡೆಯುತ್ತೆ, ಈ ಸಿಜೆಪಿ ಅವರು ಮತ್ತೇನೇನಾದರೂ ಬೇಡಿಕೆಗಳನ್ನ ಇಡ್ತಾರಾ? ಜೊತೆಗೆ ಈಗಾಗಲೇ ಬರ್ತಾ ಇರುವ ಮಾಹಿತಿ ಪ್ರಕಾರ 3 ಬೇಡಿಕೆಗಳಲ್ಲಿ 2 ಬೇಡಿಕೆಗಳಿಗೆ ಬಿಜೆಪಿ ಸಮ್ಮತಿಸಿದೆ ಅನ್ನೋ ಮಾಹಿತಿಯೂ ಕೂಡ ಇದೆ. ಬಟ್ ಆ ಬೇಡಿಕೆಗಳು ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಸಿಗಬೇಕಾಗಿದೆ. ಅದರಲ್ಲಿ ಒಂದಂತೂ ಸ್ಪಷ್ಟತೆ ಇದೆ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ಸೊ ಆ ನಿಟ್ಟಿನಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡೆದುಕೊಳ್ತಾರಾ ಬಿಜೆಪಿಯವರು, ಕೇಂದ್ರದವರು ಅನ್ನೋದೊಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ನಾಳೆ ಏನು ಸಭೆ ಆಗುತ್ತೆ, ಏನು ಚರ್ಚೆ ಆಗುತ್ತೆ, ಒಂದು ಸ್ಪಷ್ಟತೆ ಅಂತೂ ನಾಳೆ ಸಿಕ್ಕೇ ಸಿಗುತ್ತೆ. आंदोलनकारी लोगों के विषयों पर चर्चा करने के लिए यहाँ आए थे। लगभग 2 घंटे बातचीत चली। सरकार की ओर से मैं और मेरे साथ भारत सरकार के मंत्री जितेंद्र सिंह जी बातचीत में शामिल हुए। उनकी बातें हमने सुनी, बातें सौहार्दपूर्ण वातावरण में हुई और कई दृष्टि से उन सारी बातों पर हर तरीके से चर्चा हुई। उनकी मुख्यतः 3 डिमांड थी और 5 सुधार की दृष्टि से परीक्षा के लिए सुझाव नहीं। हमने उनको कहा है कि हम कल आपके साथ दोपहर बाद मिलेंगे
और फिर हम अपने जो चर्चा आगे होगी वो आपको